ನಮಸ್ಕಾರ ರೀ ಎಲ್ಲ ನಮ್ಮ ದೊಡ್ಡ ಮಂದಿಗೆ. ಇವತ್ತಿನ ದಿನ ಶುರುವಾಗಿದ್ದೆ ಕೈಪಲ್ಯದಿಂದ್ರಿ ಹಾಗೆ ಗ್ಯಾಸ್ ನೋಗಿತ್ತು. ಗ್ಯಾಸ್ ತರ್ಲಕ್ಕೆ ಬಂದುಬಿಟ್ಟೆವು ನೋಡ್ರಪ್ಪ. ಹಾಗೆ ಇಲ್ಲಿ ಒಂದು ಸ್ವಲ್ಪ ಕೈಪಲ್ಯ ತೊಗೋಬೇಕಂತ ಬಂದಿದ್ದೇವೆ ರೀ. ಯಾಕಂದ್ರೆ ನಮ್ಮೂರ ಸೋಮವಾರ ಸಂತೆ ಅಲ್ರಿಪ್ಪ, ಅದಕ್ಕೆ ಬಂದುಬಿಟ್ಟಿದ್ದೇವೆ ರೀ. ಹಾಗೆ ಇಲ್ಲಿ ಬಜ್ಜಿ ನೋಡಿ ಯಾಕೋ ಬಜ್ಜಿ ತಿನ್ನಂಗೈತಿ, ಅವು ಬಜ್ಜಿ ತೊಗೊಂಡೇವ್ರಿ. ಬರ್ರಿ ಎಲ್ಲ ಸಂತೆ ತೊಗೊಂಡೇವ್ರಿ. ಮನಿಗತ್ತ ಹೋಗುಮಿ ಬರ್ರಿ ಗೈಸ್. ಹಾಗೆ ನಾವು ಮಸ್ತ್ ಪಕ್ಕಿ ಬಜ್ಜಿ ಸಟ್ ಮಾಡಿದೆವ್ರಿ. ಹಾಗೆ ಇವು ತೊಗೊಂಡು ಕಿಸಿರಿ ಮನೆಗೆ ಬಂದುಬಿಟ್ಟೇವೆ ನೋಡ್ರಪ್ಪ. ಮನೆಗೆ ಬರೋದೇ ತಡ ನಮ್ಮ ಅವರು ಇವೆಲ್ಲ ಚರ್ಗತ್ತ ಹೊಲಕ್ಕೆ ಹೋಗಿ ಚೆಲ್ ಬಂದ್ರಿ. ಅದಕ್ಕೆ ನಾವು ಈಗ ಹೊಲಕ್ಕೆ ಬಂದೇವು ನೋಡ್ರಿಪ್ಪ ನಮ್ಮ ಸಿಂಹ ಕರ್ಕೊಂಡು. ಇಲ್ಲಿ ಬಂದು ನೋಡ್ರ ಫುಲ್ ಜಂಗಲ್ ಆಗಿಬಿಟ್ಟ ನೋಡ್ರಿಪ್ಪ ಹೊಲ ಎಲ್ಲ. ಬರ್ರಿ ಹಾಗೆ ಇಲ್ಲಿ ಅಣ್ಣ ನೀರು ತೊಗೊಂಡು ನಾವು ಮಸ್ತ್ ಪೈಕಿ ಪೂಜೆ ಮಾಡಕತ್ತು ಬಿಟ್ಟೇವೆ ನೋಡ್ರಿ. ಇಲ್ಲಿ ಪೂಜೆ ಗೀಜೆ ಮಾಡಿ ಹಾಗೆ ಊದಿನ ಕಡ್ಡಿಗೆ ಬೆಳಗ್ಗೆ ಒಂದು ಸ್ವಲ್ಪ ಕೆಳಗೆ ಬೋರಿ ಹೋಗಿ ಪೂಜೆ ಮಾಡ್ದಾದ್ರಿ. ಬರ್ರಿ ಗೈಸ್ ಕೆಳಗೂ ಬೋರಿನ ಬಳಿ ಬಂದು ಹಾಗೆ ನಾವು ಮಸ್ತ್ ಪೈಕಿ ಪೂಜೆ ಗೀಜೆ ಮಾಡಿ ನಾವು ಹಾಗೆ ಸಜ್ಜಿ ರೊಟ್ಟಿ ಚೆಂಗ ಬಲವತ್ತು ಎಲ್ಲ ಹಾರಿಸಿಬಿಟ್ಟೆ ನೋಡ್ರಿಪ್ಪ ಕಡುಬತ್ತ. ಹಂಗೆ ನಾವು ಅಲ್ಲಿದ್ದು ಚರ್ಗ ಚೆಲ್ಲಿ ಇಂಥ ಗದರ್ನಾಗ ಇದು ಹೊಂಟ್ಬಿಟ್ಟೆವು ನೋಡ್ರಿಪ್ಪ. ಫೈನಲಿ ಮನೆ ಕಡೆ ಹೊಂಟ್ಬಿಟ್ಟೆವು ನೋಡ್ರಿ. ಬರ್ರಿ ಹೋಗುಮೆತ್ತ. ಹಿಂಗೆ ಸ್ವಲ್ಪ ಸಂಜೆ ಕಾಯಿಲ್ ನೋಡ್ರಿಪ್ಪ ಏನೋ ಬತ್ತತ್ ನಾವು ಮಾಡಿದೇವ್ರಿ. ನಮ್ಮ ಊರನ್ನ ಪಂಚಾಯತವ್ರು ಹುಳ ಹೊಡಿದು ಇದು ನಿಶಾಂತ್ ಅಂದ್ಬಿಟ್ಟಾರ ನೋಡ್ರಿ. ಪೊಲ್ ಹೋಗಿ ಹೊಡ್ಲಾಕತ್ತದ್ರಿ. ಇಲ್ಲೇ ರೀ ಏನೋ ಕಾಣಿಸಲ್ಲ ಆಗಿಬಿಟ್ಟದ್ರಿ. ಬಸ್ ನೋಡ್ರಿಪ್ಪ ಇಲ್ಲಿ ಹೆಂಗೆ ತರ್ಕೊಂಡು ನಿಂತ್ಬಿಟ್ಟ ಅಣ್ಣ. ಏನೇನೋ ಕಾಣಲ್ಲಾಗ್ಯದ್ರಿ ನೋಡ್ರಿ. ಹಾಗೆ ನಾವು ಇಲ್ಲಿ ಮಸ್ತ್ ಪೈಕಿ ನಮ್ಮ ದೋಸ್ತರು ಚಿಕನ್ ತಿನ್ನಮತ್ತಂದ್ರಿ. ಅದಕ್ಕೆ ನಾವು ಜಪ್ಪಕ್ಕ ಹೇಳಿ ದ್ಯಾಬೇರಿಗೆ ಹೊಂಟಿಬಿಟ್ಟೆವು ನೋಡ್ರಿಪ್ಪ. ಇಲ್ಲಿ ಮಳೆ ತೊಯ್ಸ್ಕೊಂಡು ಕೂತ್ ಬಿಟ್ಟೆವು ನೋಡ್ರಿ. ಇವ ನೋಡ್ರಿ ಸುಂದ್ರ ಹ್ಯಾಂಗೆ ಕೂತಾನೆ ಇಲ್ಲಿ. ಫುಲ್ ತೊಬುಡು ಮಳೆ ಆದ್ರಿ. ಹಾಗೆ ಅದ್ರಾಗೆ ತೊಯ್ಸ್ಕೊಂಡು ಕಿಸಿರಿ ಇಲ್ಲಿ ಮಸ್ತ್ ಪೈಕಿ ಚಿಕನ್ ಸಾಟ್ ಮಾಡಕತ್ತು ಬಿಟ್ಟೆವು ನೋಡ್ರಿ. ಇವತ್ತಿನ ಮಿನಿ ಬ್ಲಾಗ್ ಇಷ್ಟ ಲೈಕ್ ಶೇರ್ ಮತ್ತು ಕಾಮೆಂಟ್ ಮಾಡಿರಿ. ಹಾಗೆ ಫಾಲೋ ಮಾಡಿರಿ.